ನೀರಿಗಾಗಿ ತಾವರೆಕೆರೆ ಅಂಡರ್ ಪಾಸ್ ಜಲಾವೃತ, ಗ್ರಾಮಸ್ಥರ ಆಕ್ರೋಶ. ಎಷ್ಟು ಬಾರಿ ಮನವಿ ಮಾಡಿದರೂ ಸ್ಪಂದಿಸಿದ ಅಧಿಕಾರಿಗಳು. ಗ್ರಾಮಸ್ಥರಿಂದ ರಸ್ತೆ ತಡೆ ಪ್ರತಿಭಟನೆಯ ಎಚ್ಚರಿಕೆ. ಉಗ್ರ ಹೋರಾಟ ಮಾಡ್ತೀವಿ. ಯಾಕೆಂದ್ರೆ ಈ ಎಷ್ಟು ಅನಾನುಕೂಲ ಆಗ್ತಾ ಇದೆ ಅಂದ್ರೆ ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇಲ್ಲ. ವೆಹಿಕಲ್ಸ್ ಓಡಾಡ್ತಾ ಇದೆ, ಕೆಸರು ಗದ್ದೆ ಆಗಿದೆ. ನೀವೇ ನೋಡ್ರಿ, ನಾವು ಮುಂದಿನ ದಿನದಲ್ಲಿ ಇದನ್ನ ಮಾಡ್ತೀವಿ. ಅದ್ಯಾವುದು ಇದನ್ನ ಅವ್ರು ಯಾರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇದನ್ನ ನಿರ್ವಹಣೆ ಮಾಡೋರಿಗೆ ಹೋಗು ತಲುಪೋವರೆಗೂ ನೀವು ಶೇರ್ ಮಾಡ್ರಿ. ಹಾಗಾಗಿ ನಾವು ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ನಾವು ಈ ಮೂಲಕ ಹೇಳ್ತೀವಿ. ಸಾಮಾಜಿಕ ಜ್ಞಾನ ಇಲ್ವಾ ಅಥವಾ ಒಂದು ಅವರ ಒಂದು ಟೆಕ್ನಿಕಲ್ ಆಗಿ ನೀರು ಹೋಗೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಲಿಕ್ಕಾಗಲ್ವಾ? ಅಷ್ಟೊಂದು ಮತ್ತು ಅಸಮರ್ಥ ಇಂಜಿನಿಯರ್ಗಳಿದಾರ. ಶಿರಾ ತಾಲೂಕು ತಾವರೆಕೆರೆ ಗ್ರಾಮದಲ್ಲಿ NH48 ನಲ್ಲಿ ನಿರ್ಮಿಸಿರುವ ಅಂಡರ್ ಪಾಸ್ ಬ್ರಿಡ್ಜ್ ಮಳೆಗಾಲದಲ್ಲಿ ಜಲಾವೃತ. ತಾವರೆಕೆರೆ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಅಂಡರ್ ಪಾಸ್ ಮೂಲಕ ಸಂಚರಿಸಲು ಭಯಪಡುವ ವಾತಾವರಣ ಉಂಟಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಅವೈಜ್ಞಾನಿಕವಾಗಿ ಅಂಡರ್ ಪಾಸ್ ನಿರ್ಮಾಣ ಮಾಡಿದ್ದರಿಂದ ಪ್ರತಿ ಮಳೆಗಾಲದಲ್ಲಿ ಈ ತೊಂದರೆ ತಪ್ಪಿದ್ದಲ್ಲ. ಈ ಕೂಡಲೇ ಇದನ್ನ ಸರಿಪಡಿಸದಿದ್ದರೆ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ವರದಿ ತಿಪ್ಪೇಶ್, ತಾವರೆಕೆರೆ. ಗದ್ದೆ ಆಗಿದೆ, ಈ ಸಸಿ ಒಂದು ಹಾಕ್ಬೇಕಷ್ಟೇ. ಯಾಕೆಂದ್ರೆ ಎಷ್ಟೋ ಬಾರಿ ನಾವು NH48 ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ನಾವು ಅರ್ಜಿ ಕೊಟ್ವಿ, ಮನವಿ ಮಾಡಿದ್ವಿ, ಯಾವ್ಯಾವ ರೀತಿನೋ ಮಾಡಿದ್ವಿ. ಏನಾದ್ರೂ ಬಗೆಹರಿಸ್ರಿ, ಜ್ವಲಂತ ಸಮಸ್ಯೆ, ನಮಗೆ ಸಮಸ್ಯೆ ಆಗ್ತಾ ಇದೆ, ಅನಾನುಕೂಲ ಆಗ್ತಾ ಇದೆ, ವಾಹನದಾರರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ಏನಾದ್ರೂ ಇದನ್ನ ಮಾಡ್ರಿ. ಯಾಕೆಂದ್ರೆ ಮಳೆಗಾಲದಲ್ಲೂ ನಿರ್ವಹಣೆ ಮಾಡಲ್ಲ ಅಂದ್ರೆ ಏನ್ ಕತೆ? ಈಗ ಟೋಲ್ ತಗೊಂತಾರೆ, ಏನು ಈ ಕಡೆ ಹೋಗಕ್ಕಿಲ್ಲ ಆ ಕಡೆ ಹೋಗಕ್ಕಿಲ್ಲ, ಟೋಲ್ನೆಲ್ಲ ಕಲೆಕ್ಟ್ ಮಾಡ್ಕೊತಾರೆ. ಅದಕ್ಕೆ ಅದು ಸಂಬಂಧಪಟ್ಟದ್ದು ಅಂತ ಇದಿರುತ್ತೆ. ಅದನ್ನ ಏನ್ ಮಾಡ್ತಾವ್ರೆ ಇವ್ರು ಏನು ಅನ್ನೋದೇ ಗೊತ್ತಾಗ್ತಿಲ್ಲ. ನೋಡ್ರಿ ಎಷ್ಟು ಇದಾಗ್ತಿದೆ. ನಾವು ತುಂಬಾ ಸರಿ ಇದನ್ನ ಕೊಟ್ವಿ, ನಾವು ಪ್ರತಿಭಟನೆನೂ ಮಾಡಿದ್ವಿ. ಇನ್ನೊಂದ್ಸರಿ ಏನು ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಮತ್ತೆ ಇದಕ್ಕೆ ಯಾರು ನಿರ್ವಹಣೆ ಮಾಡ್ತಾರೆ ಅವರ ವಿರುದ್ಧ ರಸ್ತೆ ತಡೆ ಮಾಡಿ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ. ಹೇಳ್ತೀವಿ, ಇದು ರಿಕ್ವೆಸ್ಟ್. ಯಾಕೆಂದ್ರೆ ತುಂಬಾ ಸರಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಇದನ್ನ ಮಾಡ್ತಾ ಇದೀವಿ. ನಾವು ಮುಂದಿನ ದಿನದ ಶಿವಕುಮಾರ್, ಸಾಮಾಜಿಕ ಹೋರಾಟಗಾರರು, ಶಿರಾ ತಾಲೂಕು ಗೌಡಗೆರೆ ಹೋಬಳಿ ತಾವರೆಕೆರೆ ಈ NH48 ಅಂಡರ್ ಬ್ರಿಡ್ಜ್ ಕೆಳಗಡೆ ಕೊಚ್ಚೆ ಆಗಿದೆ. ನೋಡಿ, ಬೆಳಗ್ಗೆ ಅವರು ಗ್ರಾಮ ಪಂಚಾಯತಿ ಇವರು ಸ್ವೀಪರ್ಸ್ ಬಂದು ಕ್ಲೀನ್ ಮಾಡ್ತಿದ್ರೆ ಇಲ್ಲಿ ಯಾರೋ ಮನುಷ್ಯರು ಪಾಸ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಯಾವುದೇ ಒಂದು 2 ವೀಲರ್ ಆಗಲಿ 4 ವೀಲರ್ ಅಲ್ಲಿ ಪಾಸ್ ಆಗ್ತಿರ್ಲಿಲ್ಲ. ಅನೇಕ ಬಾರಿ ನಾವು ಮನವಿ ಸಲ್ಲಿಸಿದ್ರು. ರಾಷ್ಟ್ರೀಯ ಪ್ರಾಧಿಕಾರ ಮತ್ತೆ ಹೆದ್ದಾರಿ ಪ್ರಾಧಿಕಾರದ ಇಂಜಿನಿಯರ್ಗಳು ಏನ್ ಕತೆ ಕಾಯ್ತಾ ಇದಾರ? ಅವ್ರಿಗೆ ಸ್ವಲ್ಪನಾದ್ರೂ ಪ್ಲಾನ್ ಮಾಡಿ ಕರೆಕ್ಟ್ ಆಗಿ ನೀರು ಫ್ಲೋ ಆಗೋದಕ್ಕೆ ವಾಟರ್ ಲೆವೆಲ್ ನೋಡ್ಕೊಂಡು ಒಂದು ಇದು ಮಾಡೋ ಇದಿಲ್ಲ ಅಂದ್ರೆ ಏನು ಪ್ರಾಧಿಕಾರ? ಇದಕ್ಕೆ ಸಂಬಂಧಪಟ್ಟ ಸಚಿವರು ಮತ್ತೆ ಜಿಲ್ಲಾ ಇಂಜಿನಿಯರ್ಗಳು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ಬೋದು ಅಥವಾ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅಥವಾ ಚೀಫ್ ಇಂಜಿನಿಯರ್, ಹೊಣೆಗಾರರು, ನಾವು ಅನೇಕ ಬಾರಿ ಮನವಿ ಕೊಟ್ಟು ಏನೂ ಮಾಡಿಲ್ಲ. ನಾವು ಉಗ್ರವಾಗಿ ಹೇಳ್ತಾ ಇದೀವಿ. ಇದು ನಾವು ಬಂದು ಪ್ರಾಧಿಕಾರದ ಕಚೇರಿಗೆ ತಾವರೆಕೆರೆ ಗ್ರಾಮಸ್ಥರು, ಆಜುಬಾಜು ಗ್ರಾಮಸ್ಥರು ಕರ್ಕೊಂಡ್ಬಂದು ಮುತ್ತಿಗೆ ಹಾಕ್ತೀವಿ ಅಂತ ನಾನು ಈ ಮೂಲಕ ಸಂಬಂಧಪಟ್ಟ ಇಂಜಿನಿಯರ್ಗಳಿಗೆ ಮತ್ತೆ ಅಧಿಕಾರಿಗಳಿಗೆ ನಾನು ಉಗ್ರವಾಗಿ ಆಗ್ರಹ ಮಾಡ್ತಾ ಇದ್ದೀನಿ. ಎಷ್ಟೋ ಜನ ಹೇಳ್ತಾ ಇರ್ತೀರಾ ಸರ್, ನಾನು ಸಣ್ಣ ಆಗ್ಬೇಕು ಅಂತ.
ಸಣ್ಣ ಆಗೋದು ಒಂದೇ ಅಲ್ಲ, ಸಣ್ಣ ಆಗೋದ್ ಜೊತೆಗೆ ಹೆಲ್ತ್ ಸಮೇತ ಆರೋಗ್ಯವಾಗಿರ್ಬೇಕು. ಅಂದ್ರೆ ಕೈಕಾಲು ನೋವಿರ್ಬೋದು, ಸುಸ್ತಿರ್ಬೋದು, ನಿಶಕ್ತಿ ಇರ್ಬೋದು, PCOD ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಎಲ್ಲನೂ ಕಂಟ್ರೋಲ್ ಮಾಡ್ಕೊಂಡು ಸಣ್ಣ ಆಗೋದಿದೆಯಲ್ಲ ಆರೋಗ್ಯಕರವಾಗಿ, ಅದು ಜೀನಿ ಸ್ಲಿಮ್ ಇಂದ ಮಾತ್ರ ಸಾಧ್ಯ. ನಮ್ಮ ಜೀನಿ ಸ್ಲಿಮ್ ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗ್ತೀರಾ, PCOD ಪ್ರಾಬ್ಲಮ್ ಕಂಟ್ರೋಲ್ ಮಾಡ್ಕೊಳ್ತೀರಾ.